ಚರ್ಚೆ ಮಾಡ್ತಾರೆ ಪ್ರಧಾನಿ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯು ಆರಂಭವಾಗುತ್ತೆ. ರಾಜನಾಥ್ ಸಿಂಗ್ ಅವರು ಈಗಾಗಲೇ ಸಿಡಿಎಸ್ ಅನಿಲ್ ಚೌಹಾಣ್ ಅವರಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲಾ ಮಾಹಿತಿಗಳ ಬಗ್ಗೆನೂ ಇಲ್ಲಿ ಚರ್ಚೆ ಆಗುತ್ತೆ. ಸಿಡಿಎಸ್ ಅನಿಲ್ ಚೌಹಾಣ್ಗೆ ಪ್ರಧಾನಿ ಮೋದಿ ಬುಲಾವ್ ಕೊಟ್ಟಿದ್ದಾರಂತೆ, ನೀವು ಸಭೆಗೆ ಬನ್ನಿ ಅಂತ. 3 ಸೇನೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು ಸಿಡಿಎಸ್ ಅನಿಲ್ ಚೌಹಾಣ್ ಅವರು. ಆ ಸಂದರ್ಭದಲ್ಲಿ ನಮ್ಮ ಸೇನೆಯ ಸಾಮರ್ಥ್ಯ ಎಷ್ಟಿದೆ, ಸೇನೆಗೆ ಇನ್ನೂ ಏನೇನು ಬೇಕಾಗಬಹುದು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇನೆಗೆ ಏನೇ ಬೇಕಿದ್ರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ, ಸಹಕಾರ ಇರುತ್ತೆ, ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು ಸಿಡಿಎಸ್ ಅನಿಲ್ ಚೌಹಾಣ್ ಅವರಿಗೆ ಭರವಸೆಯನ್ನ ಕೊಟ್ಟಿದ್ರಂತೆ. ಈ ಎಲ್ಲ ಮಾಹಿತಿಗಳ ಬಗ್ಗೆ ಇವತ್ತು ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಮುಂದಿನ ಕ್ರಮ ಹೇಗಿರಬೇಕು ಅಂತ ಈಗ ರಾಜತಾಂತ್ರಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನಿ ಪ್ರಜೆಗಳನ್ನ ಇಲ್ಲಿಂದ ಪಾಕಿಸ್ತಾನಕ್ಕೆ ಓಡಿಸುವಂತ ಆದೇಶವೂ ಪ್ರಕಟ ಆಗಿದೆ. ಅದರಂತೆ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಸೇನೆಯು ಕೂಡ ಗಡಿ ಭಾಗದಲ್ಲಿ ನಿಂತ್ಕೊಂಡು ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚುವಂತ ಕೆಲಸವೂ ಆಗ್ತಿದೆ. NIA ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಏನೇನು ಪ್ರೊಸೀಜರ್ ಆಗ್ತಾ ಇದೆ, ಎಲ್ಲಿಗೆ ತನಿಖೆ ಬಂದು ನಿಲ್ತು, ಸೇನೆಯ ಸಾಮರ್ಥ್ಯ ಎಷ್ಟಿದೆ, ಸೇನೆಗೆ ಇನ್ನು ಯಾವ್ಯಾವ ಯುದ್ಧೋಪಕರಣಗಳಿರ್ಬೋದು, ಶಸ್ತ್ರಾಸ್ತ್ರಗಳ ಕೊರತೆ ಇದೆ, ಅದೆಲ್ಲದ್ರ ಬಗ್ಗೆ ಕೂಡ ಈಗ ರಾಜನಾಥ್ ಸಿಂಗ್ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್ ಅವರಿಂದ. ಹಾಗಾಗಿ ರಾಜನಾಥ್ ಸಿಂಗ್ ಅವರು ಇವತ್ತಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಏನೇನು ತಿಳಿಸ್ತಾರೆ, ನರೇಂದ್ರ ಮೋದಿ ಅವರು ಏನು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ. ಈಗೇನೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವೆಲ್ಲವೂ ಅಷ್ಟೇ ಫೈನಲ್ ಅಲ್ಲ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. LOCಗೆ ಸಂಬಂಧಪಟ್ಟಂತೆ ಇರ್ಬೋದು, ಅದೇ ರೀತಿಯಾಗಿ ಈ ಗಡಿ ಜಾಗಕ್ಕೆ ಪದೇ ಪದೇ ಅವರು ಕಾಲ್ ಕಿರ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಈಗ ನೋಡಿ, ನಾವು ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿದ್ವಿ ಅನ್ನುವಂಥ ಕಾರಣಕ್ಕೆ ಅವರು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿಕೊಂಡ್ರು. ನಾವೀಗ ಜಲಾಘಾತ ಕೊಟ್ಟಿದ್ದೇವೆ ಅನ್ನುವಂಥ ಕಾರಣಕ್ಕೆ ನಿಮ್ಮ ದೇಶದ ಮೇಲೆ ನಾವು ಆಕ್ರಮಣ ಮಾಡ್ತೀವಿ, ಪರಮಾಣು ಬಾಂಬ್ ಹಾಕ್ತೀವಿ ಅಂತ ಬೆದರಿಕೆ ಒಡ್ಡಿದ್ರು. ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಟರೆ ಆಗೋದಿಲ್ಲ. ಅವರ ಯಾವ ಹೇಳಿಕೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿನೇ ಸಭೆ ನಡೆಯೋದು. ಈಗಾಗಲೇ ರಾಜನಾಥ್ ಸಿಂಗ್ ಅವರು ಅವರ ನಿವಾಸಕ್ಕೆ ಬಂದಿದ್ದಾರೆ. ಮತ್ತೊಂದು ಕಡೆ ಸಿಡಿಎಸ್ ಅನಿಲ್ ಚೌಹಾಣ್ ಅವ್ರಿಗೂ ಕೂಡ ಬನ್ನಿ ಅಂತ ಹೇಳಿದ್ದಾರಂತೆ. ಇನ್ನು 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾವ್ಯಾವ ಸೇನೆಯಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಇದೆ ಮತ್ತು ಏನೇನು ಬೇಕಾಗಬಹುದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ. ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ಅದೇ ರೀತಿಯಾಗಿ ಜಲಸೇನೆ ಇರ್ಬೋದು, ಈ 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಹಡಗುಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಸೈನಿಕರು ಅಂತ ಬಂದಾಗ ಎಷ್ಟು ಸೈನಿಕರಿದ್ದಾರೆ, ಎಲ್ಲೆಲ್ಲಿ ಎಷ್ಟು ಫೋರ್ಸ್ ಇದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಬಂದರೂ ಆಶ್ಚರ್ಯ ಏನಿಲ್ಲ. ಅದೆಲ್ಲದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡೇ ಅಕಸ್ಮಾತ್ ಅವರು ಪಾಕಿಸ್ತಾನದವರು ಏನಾದರೂ ಅಟ್ಯಾಕ್ ಮಾಡಿದ್ರು ಅಂದರೆ, ಈಗಾಗಲೇ ನೋಡಿ 4 ದಿನದಲ್ಲಿ 45 ಬಾರಿ ಅವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಗಡಿ ರೇಖೆಯನ್ನು ದಾಟೋದಿರ್ಬೋದು, ನುಸುಳೋದಿರ್ಬೋದು, ಈ ರೀತಿ ಉಗ್ರರನ್ನು ಕಳಿಸೋದಿರ್ಬೋದು, ಹೀಗೆ ಪದೇ ಪದೇ ಮಾಡ್ತಾನೆ ಇದ್ದಾರೆ. ಅದೆಲ್ಲದಕ್ಕೂ ಒಂದು ಪೂರ್ಣ ವಿರಾಮವನ್ನು ಕೊಡಬೇಕಲ್ಲ. ಎಷ್ಟೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು, ನೀವು ಎಷ್ಟೇ ಕೆಲವೊಂದು ಒಪ್ಪಂದಗಳನ್ನು ಸ್ಥಗಿತ ಮಾಡಿದರೂ ಕೂಡ ಈ ನರಿ ಬುದ್ಧಿ, ಕುತಂತ್ರಿ ಬುದ್ಧಿ ತೋರಿಸುವಂಥ ಪಾಕಿಸ್ತಾನ ಬುದ್ಧಿ ಕಲಿಯುವಂತ ಕಾಣಿಸ್ತಾ ಇಲ್ಲ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನಾದರೂ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದಾ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ರೀತಿಯಾಗಿ ಏನಾದರೂ ಚಡಿಯೇಟನ್ನು ಕೊಡ್ತಾರಾ, ಅದನ್ನು ನೋಡಬೇಕಾಗುತ್ತೆ.